ಮಳೆ ಬರದಿದ್ರೆ, ಮಳೆ ಹೆಚ್ಚಾದ್ರೆ, ಬೆಳೆ ಬಂದ್ರೆ, ಬೆಲೆ ಸಿಗದಿದ್ರೆ ಸಮಸ್ಯೆ. ಒಟ್ಟಾರೆ ಬೇಸಾಯ ಅಂದ್ರೇನೆ ಸಾಲು ಸಾಲು ಸಮಸ್ಯೆ. ರಾಯಚೂರಿನಲ್ಲಿ ಕಾಲುವೆ ನೀರು ಹರಿದು ತೊಗರಿ ಹಾಳಾಗಿದ್ರೆ, ಚಿತ್ರದುರ್ಗ ರೈತ ಬೆಲೆ ಇಲ್ಲದೆ ಈರುಳ್ಳಿಯನ್ನ ನಾಶಪಡಿಸಿದ್ದಾನೆ. ನೀರು ಬಿಟ್ಟಿರೋದ್ರಿಂದ ಸಂಪೂರ್ಣವಾಗಿ 25 ಎಕರೆ ಜಮೀನು ನಾಶವಾಗಿದೆ. ಬಿತ್ತಿ ಬೆಳೆದ ರೈತನೇ ಖುದ್ದಾಗಿ ನಿಂತು ಟ್ರ್ಯಾಕ್ಟರ್ ಮೂಲಕ ಬೆಳೆ ಕೀಳಿಸ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ನೀರಲ್ಲಿ ತೊಗರಿ, ನಾಶವಾದ ಈರುಳ್ಳಿ, ಹೊಟ್ಟೆ ಕಿಚ್ಚಿಗೆ ಮುರಿದ ಮೆಕ್ಕೆಜೋಳ, ರೈತರ ಸಂಕಷ್ಟಕ್ಕೆ ಕೊನೆ ಇಲ್ಲದಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, 25 ಎಕರೆ ತೊಗರಿ ನಾಶ. ಅಧಿಕಾರಿಗಳ ಬೇಜವಾಬ್ದಾರಿಗೆ ತೊಗರಿ ಬೆಳೆ ನಾಶವಾಗಿದೆ. ರಾಯಚೂರಿನ ಗುಡದಿನಿಯ ಮಲ್ಲನಗೌಡ 25 ಎಕರೆಯಲ್ಲಿ ತೊಗರಿ ಬೆಳೆದಿದ್ರು. ಕೃಷ್ಣಾ ಜಲಭಾಗ್ಯ ಯೋಜನೆಯ 9 ಕಾಲುವೆ ಕಾಮಗಾರಿ ಅರೆಬರೆಯಾಗಿದೆ. ಹೀಗಿದ್ರೂ ರೈತರಿಗೆ ಮಾಹಿತಿ ನೀಡದೆ ಕಾಲುವೆಗೆ ನೀರು ಹರಿಸಿದ್ರಿಂದ ಜಮೀನಿಗೆ ನೀರು ನುಗ್ಗಿದೆ. ಈ ಭಾಗದ ರೈತರನ್ನ ಒಂದು ಗಮನಕ್ಕೆ ತೆಗೆದುಕೊಂಡು ನೀರು ಬಿಡಬೇಕಾಗಿತ್ತು. ಆದರೆ ಅವರು ನೀರು ಆ ಥರ ಮಾಡಿಲ್ಲ, ತಾವೇ ಇಚ್ಛೆ ಬಂದಂಗೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿಗೆ ಸುಮಾರು ಕನಿಷ್ಠ ಒಂದು ಎಕರೆಗೆ 15ರಿಂದ 20 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಈಗ ಒಂದು 80ರಿಂದ 100 ಕ್ವಿಂಟಲ್ ತೊಗರಿ ಬೆಳೀತಕ್ಕಂಥ ಇದಿತ್ತು, ಸಂಪೂರ್ಣವಾಗಿ ನಾಶವಾಗಿದೆ. ಇದು ಕೊಡೆ ಯಾರಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬೆಲೆ ಕುಸಿತ, ಈರುಳ್ಳಿ ನಾಶಪಡಿಸಿದ ರೈತ. ಕಟಾವ್ಗೆ ಬಂದಿದ್ದ ಈರುಳ್ಳಿ ಇದು. ಆದ್ರೆ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಕುಸಿತವಾಗಿದೆ. ಅದಕ್ಕಾಗಿನೇ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಚಿಕ್ಕಮದುರೆ ಗ್ರಾಮದ ರೈತ ಬಸವರಾಜ ಟ್ರಾಕ್ಟರ್ನಿಂದ 15 ಎಕರೆ ಈರುಳ್ಳಿ ಬೆಳೆ ನಾಶಪಡಿಸಿದ್ದಾರೆ. 50 ಕೆಜಿ ಈರುಳ್ಳಿ ಚೀಲಕ್ಕೆ 1,000 ರೂಪಾಯಿ ನಿರೀಕ್ಷೆ ಮಾಡಿದ್ರೆ ಈಗ ಚೀಲಕ್ಕೆ 200ರಿಂದ 300 ರೂಪಾಯಿಗೆ ಬೆಲೆ ಕುಸಿತವಾಗಿದ್ರಿಂದ ರೈತ ನೊಂದು ಬೆಳೆ ನಾಶಪಡಿಸಿದ್ದಾನೆ. ಬಿತ್ತಿ ಬೆಳೆದ ರೈತನೇ ಖುದ್ದಾಗಿ ನಿಂತು ಟ್ರ್ಯಾಕ್ಟರ್ ಮೂಲಕ ಬೆಳೆ ಕೀಳಿಸ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಸಾಲ ಸೋಲ ಮಾಡಿ ಬಿತ್ತಿ ಬೆಳೆದಿರ್ತಕ್ಕಂಥ ಬೆಳೆ ಮಾರುಕಟ್ಟೆಗೆ ಕೊಂಡೊಯ್ದರೂ ಕೂಡ ಲಾಸ್ ಆಗುತ್ತೆ ಹೊರತು ಹೆಚ್ಚುವರಿ ಹಣ ಭರಿಸಬೇಕಾಗುತ್ತೆ ಹೊರತು ಮನೆಗೆ ತರ್ತಕ್ಕಂಥದ್ದು ಏನೂ ಇಲ್ಲ. ಹೀಗಾಗಿ ಕಂಗಾಲಾಗಿರ್ತಕ್ಕಂಥ ರೈತ ಬಸವರಾಜ್ ತನ್ನ 15 ಎಕರೆ ಪ್ಲಾಂಟನ್ನು ಕೂಡ ಟ್ರ್ಯಾಕ್ಟರ್ ಮೂಲಕ ಬಿತ್ತಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಾಶಪಡಿಸ್ತಕ್ಕಂಥ ಆಸ್ತಿ ಕಲಹ, ಮೆಕ್ಕೆಜೋಳ ಹಾಳುಗೆಡವಿ ಅಟ್ಟಹಾಸ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಕೆರೂರಿನ ರೈತ ಕೆಂಚಪ್ಪ ಬಾಡಕರ್ರ ನೋವು ಅಷ್ಟಿಷ್ಟಲ್ಲ. ಮಗಳ ಗಂಡ ಅರ್ಥಾತ್ ಅಳಿಯ ಜಕ್ಕಪ್ಪ ಪೂಜಾರಿ ಕೆಂಚಪ್ಪನ ಆಸ್ತಿಯಲ್ಲಿ ಪಾಲು ಕೇಳಿದ್ನಂತೆ. ಆದ್ರೆ ಕೊಡದಿದ್ದಾಗ ರಾತ್ರೋರಾತ್ರಿ ಮೆಕ್ಕೆಜೋಳದ ತೆನೆ ಮುರಿದು ಅಟ್ಟಹಾಸ ಮೆರೆದಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪಾಲು ಬೇಕತ್ತಿರ್ರಿ, ಅವ್ರಿಗೆ ಹೆಣ್ಮಕ್ಳನ್ನ ಕೊಟ್ಟಿದ್ದೇನು. ಪಾಲು ಬೇಕಾದ್ರೆ ಕೋಟ್ ಹೋಗ್ತೀನಿ ತಗೋಪ್ಪ, ಪಾಲ ಕೊಡಾಕೇನು ಇಲ್ಲ ಅನ್ನೋಲ್ಲ. 6 ಮಂದಿ ಹೆಣ್ಮಕ್ಳಿದಾರು, ಅವರು ಬೇಕಾದ್ರೆ ತಗೊಲಿ, ನೀನು ತಗೋ. ಮೊಮ್ಮಕ್ಕಳು ಅಡ್ಡಿದಾವು. ಕೋರ್ಟ್ ಹೋಗ್ತೀನಿ, ನಮಗೆ ಏನು ಕೊಡ್ತೈತಿ, ನಿಮಗೆ ಏನು ಕೊಡ್ತೈತಿ ತಗೋಕಿರಿ ಅಂತೇಳಿ ಕೋರ್ಟ್ಗೆ ಭೀ ಹೋಗೈತ್ರಿ. ಏನೇ ಹೇಳಿ, ಒಮ್ಮೆ ನೆರೆ, ಮತ್ತೊಮ್ಮೆ ಬರ, ಇದರ ನಡುವೇನೂ ಸಮಸ್ಯೆಗಳು. ರೈತರಿಗೆ ಒಂದಲ್ಲ ಒಂದು ಬಾಧೆ ಕಾಡ್ತಾನೇ ಇರ್ತಾವೆ. ರಾಯಚೂರಿನಿಂದ ಭೀಮೇಶ್, ಚಿತ್ರದುರ್ಗದಿಂದ ಬಸವರಾಜ ಜೊತೆ ಸಹದೇವ್, TV9 ಬೆಳಗಾವಿ.